ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಾಯ. ಈ ಮುಖಾಂತರ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆ 2025 ಅಂತ ಜಾತಿ ಸಮೀಕ್ಷೆ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹೇಳೋದಂದರೆ, ಯಾರು ನಾವು SC ST OBCಯಲ್ಲಿ ಬರ್ತಕ್ಕಂಥ ಎಲ್ಲರೂ ಈ ಬೌದ್ಧ ಧರ್ಮವನ್ನು ನಾವು ಜಾಸ್ತಿ ಪ್ರಚಾರ ಪ್ರಸಾರ ಮಾಡುವುದರ ಮುಖಾಂತರ ಈ ಸಮೀಕ್ಷೆಯಲ್ಲಿ ಅಂದರೆ 22/9/2025ರಿಂದ 7/10/2025ವರೆಗೆ ಈ ಜಾತಿ ಸಮೀಕ್ಷೆ ಪ್ರಾರಂಭ ಅಥವಾ ಜಾರಿಯಲ್ಲಿರ್ತದೆ. ಆವಾಗ ಪ್ರತಿ ಮನೆಗೂ ಜಾತಿ ಸಮೀಕ್ಷೆ ಮಾಡೋಕ್ಕೆ ಬಂದಾಗ ನೀವು ಮುಖ್ಯವಾಗಿ ಏನು ಹೇಳಬೇಕಾಗಿತ್ತು ಅಂದರೆ, ಕಾಲಮ್ ನಂಬರ್ 8 ಅಂತ ಧರ್ಮ ಬರ್ತೈತಿ. ಆ ಧರ್ಮದ ಜಾಗದಾಗ ಬೌದ್ಧ ಧರ್ಮ ಅಂಥೇಳಿ ನೀವು ಹೇಳಬೇಕು. ಅದೇ ರೀತಿ ಕಾಲಮ್ ನಂಬರ್ 9 ಜಾತಿ ಅಂತ ಬರ್ತೈತಿ. ಆ ಜಾತಿ ಮುಂದೆ ಪರಿಶಿಷ್ಟ ಜಾತಿ ಅಂತ ಬರೆಸ್ಬೇಕು. ಮತ್ತು ಕಾಲಮ್ ನಂಬರ್ 10ರಲ್ಲಿ ಉಪಜಾತಿ ಅಂತ ಕೇಳ್ತಾರೆ. ಆ ಉಪಜಾತಿ ಕಾಲಮ್ನಲ್ಲಿ ನೀವು ಯಾವ ನಿಮ್ಮದು ಉಪಜಾತಿ ಐತಿ ಅಂತಂದರೆ, ಎಕ್ಸಾಂಪಲ್ ಹೊಲೇರಿದ್ದವ್ರು ಹೊಲೇರು ಅಂತ ಬರೆಸ್ಬೇಕು, ಮಾದರಿದ್ದವ್ರು ಮಾದರ ಅಂತ ಬರೆಸ್ಬೇಕು, ಸಮಗಾರ ಇದ್ದವ್ರು ಸಮಗಾರ ಅಂತ ಬರೆಸ್ಬೇಕು. ಅಂದರೆ ನಿಮ್ಮ ಮೂಲ ಯಾವ್ದು ನಿಮ್ಮದು ಜಾತಿ ಐತಿ ಅದರ ಹೆಸರನ್ನು ನೀವು ಹೇಳಬೇಕಾಗ್ತೈತಿ. ಈಗ ಹೇಳೋದ್ರಿಂದ ಏನು ನಮಗೆ ಬೇಕಾದದ್ದು ಈಗ ಏನಂತಂದರೆ, ಬಾಬಾ ಸಾಹೇಬರು 1956ರಲ್ಲಿ ಅಕ್ಟೋಬರ್ 14ರಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವಾಗ ಒಂದು ಪ್ರತಿಜ್ಞೆ ಮಾಡ್ತಾರೆ ಬಾಬಾ ಸಾಹೇಬ್ರ, ಏನಂತಂದರೆ, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಆದರೆ ನಾನು ಹಿಂದೂ ಆಗಿ ಸಾಯೋದಿಲ್ಲ, ಮತ್ತು ನಾ ಬರೀ ಒಂದು 5 ವರ್ಷ ಇದ್ದೀನಂದರೆ ನಾ ಭಾರತವನ್ನು ಬೌದ್ಧಮಯ ಮಾಡ್ತೇನೆ ಅಂತೇಳಿ ಬಾಬಾ ಸಾಹೇಬ್ರ ಶಪಥ ಮಾಡಿದರು. ಆದರೆ ಅನಿವಾರ್ಯ ಕಾರಣಗಳಿಂದ ಬಾಬಾ ಸಾಹೇಬ್ರು ಅಕ್ಟೋಬರ್ 14ರಂದು ಶಪಥ ಮಾಡ್ತಾರೆ, ಡಿಸೆಂಬರ್ 6ರಂದು ತೀರ್ಕೋತಾರೆ. ಅದಕ್ಕಾಗಿ ಅವರು ಕಂಡಂಥ ಕನಸು ಹಂಗೆ ಉಳಿದೈತಿ. ಅವರು ತಮ್ಮ ಜೀವನವನ್ನು ನಮಗಾಗಿ ಮುಡುಪಾಗಿಟ್ಟು, ತಮ್ಮ ಮಕ್ಕಳನ್ನು ತಮ್ಮ ಹೆಂಡತಿಯನ್ನು ಯಾರನ್ನೂ ನೋಡಿದ ನಮ್ಮ ಸಮಾಜಕ್ಕಾಗಿ ಅವರ ತಮ್ಮ ಜೀವನವೆಲ್ಲ ಮುಡುಪಾಗಿಟ್ಟು ಅವರೊಂದು ನಮಗಾಗಿ ತಮ್ಮ ಜೀವನ ಮಾಡಿದರು. ಅದಕ್ಕಾಗಿ ಅವರಿಗೆ ನಾವು ಅವರು ಒಂದು ಆತ್ಮಕ ಅಥವಾ ಶಾಂತಿ ಸಿಗಬೇಕಂದ್ರೆ ಅವರಿಗೆ ನಾವು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಧರ್ಮ ಕಾಲಮ್ನಲ್ಲಿ ಧರ್ಮ ಅಂತ ಹೇಳಬೇಕು, ಮತ್ತು ಜಾತಿ ಕಾಲಮ್ನಲ್ಲಿ ಪರಿಶಿಷ್ಟ ಜಾತಿ, ಮತ್ತು ಕಾಲಮ್ ನಂಬರ್ 10ರಲ್ಲಿ ಉಪಜಾತಿ ಅಂತ ನೀವು ಬರೆಸಿದ್ರೆ ಬಾಬಾ ಸಾಹೇಬ್ರು ಕಂಡಂಥ ನಮ್ಮ ದೇಶ ಬೌದ್ಧಮಯ ಆಗೋಕೆ ಭಾಳ ಸಮಯ ಹತ್ತಂಗಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನೀವು ಪ್ರತಿಯೊಬ್ಬರು ಯಾವಾಗ ನಿಮ್ಮ ಮನೆಗೆ ಸರ್ವೆ ಮಾಡೋಕ್ಕೆ ಬರ್ತಾರೋ ಅವಾಗ ಧರ್ಮ ಕಾಲಮ್ನಲ್ಲಿ ಬೌದ್ಧ ಧರ್ಮ ಅಂಥೇಳಿ ನೀವು ಬರೆಸಿದರೆ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಒಂದು ಸುಂದರ, ಅಂದರೆ ಎಲ್ಲರೂ ಸಮಾನವಾಗಿ ಇರಲಿಕ್ಕೆ ಒಂದು ಬಾಬಾ ಸಾಹೇಬರು ಕೊಟ್ಟಂಥ ನಮ್ಗೆ ಅಸ್ತ್ರ. ಅಂದರೆ ಬಾಬಾ ಸಾಹೇಬರು ಹೇಳಿದಾಗೆ ನಮ್ಮ ನಡೆ ಬುದ್ಧನ ಕಡೆ ಅಂಥೇಳಿ, ನಮ್ಮೆಲ್ಲರ ನಡೆ ಬುದ್ಧನ ಕಡೆಗೆ ಹೋಯ್ತಂದರೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನರಾಕ ನಮ್ಮನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರೂ ವಿನಂತಿಸಿಕೊಳ್ಳುತ್ತಿದ್ದರೆ, ಕಾಲಮ್ ನಂಬರ್ 8ರಲ್ಲಿ ಪ್ರಮುಖವಾಗಿ ಕಾಲಮ್ ನಂಬರ್ 8ರಲ್ಲಿ ಧರ್ಮದ ಕಾಲಮ್ನಲ್ಲಿ ನೀವು ಬೌದ್ಧ ಧರ್ಮ ಅಂತೇಳಿ ಬರೆಸಬೇಕಂತ ವಿನಂತಿಸಿಕೊಳ್ತೀನಿ. ಈ ಸಂದರ್ಭದಲ್ಲಿ ನಾನು ಮತ್ತೊಂದು ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಈಗಾಗಲೇ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಅಥವಾ SC ಸಮುದಾಯದಲ್ಲಿ ಕೆಲವೊಬ್ಬರು ನಮ್ಮ ಸಮಾಜದವರು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರ ಆಗ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ರು ಹೇಳಿದ ಪ್ರಕಾರ ನಾವು ಬೇರೆ ಧರ್ಮಕ್ಕೆ ಮತಾಂತರ ಆದರೆ ನಮ್ಮ ಸಾಮಾಜಿಕ ಅಥವಾ ನಮ್ಗೆ ಆರ್ಥಿಕ ನ್ಯಾಯ ಸಿಗುವುದಿಲ್ಲ. ಬಾಬಾ ಸಾಹೇಬ್ರು ಹೇಳಿದಾಗೆ ಬೌದ್ಧ ಧರ್ಮಕ್ಕೆ ನಾವು ಬೌದ್ಧ ಧರ್ಮವನ್ನು ನಾವು ಸ್ವೀಕಾರ ಮಾಡಿ ಬೌದ್ಧ ಧರ್ಮವನ್ನು ಅನುಸರಣೆ ಮಾಡಿದರೆ ನಮಗೆ ವೈಜ್ಞಾನಿಕವಾಗಿ ಹಾಗೂ ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಪ್ರಬಲರಾಗಲು ಸಾಧ್ಯತೆ. ಇಲ್ಲಾಂದರೆ ನಮ್ಮ ಮುಂದಿನ ಭವಿಷ್ಯ ಅಂದರೆ ಮುಂದಿನ ನಮ್ಮ ಮಕ್ಕಳು ಬೇರೆ ಧರ್ಮದಲ್ಲಿ ಮತಾಂತರ ಹೊಂದಿದರೆ ಬಾಬಾ ಸಾಹೇಬ್ರು ಕಂಡ ಹಾಗೆ ನಾವು ಯಾವುದು ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ದಯವಿಟ್ಟು ವಿನಂತಿಸಿಕೊಳ್ಳೋದು, ಬೇರೆ ಧರ್ಮ ಯಾವುದೇ ಇರಲಿ, ಅದು ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಈಗಾಗಲೇ ಆಗ್ತಾ ಇದ್ದೀರಿ, ಅದನ್ನು ತಡೆದು ನೀವು ಬೌದ್ಧ ಧರ್ಮಕ್ಕೆ ಮಾತ್ರ ಮತಾಂತರ ಆಗಬೇಕು ಅಥವಾ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮದಲ್ಲಿ ನೀವು ತಮ್ಮ ಎಲ್ಲ ಆಚಾರ ವಿಚಾರವನ್ನು ಮಾಡ್ಕೊತ ಹೋಗ್ತಾರೆ, ನೀವು ವೈಜ್ಞಾನಿಕವಾಗಿ ನೀವು ಮುಂದುವರಿಯಲು ಸಾಧ್ಯತೆ. ಅದಕ್ಕಾಗಿ ಬೇರೆ ಧರ್ಮಕ್ಕೆ ಮತಾಂತರ ಹೊಂದದೆ ನೀವು ಬೌದ್ಧ ಧರ್ಮಕ್ಕೆ ಮಾತ್ರ ಮತಾಂತರ ಹೊಂದಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮನ ಪ್ರಚಾರ ಪ್ರಸಾರ ಮಾಡಬೇಕು. ಯಾಕಂದರೆ ಬಾಬಾ ಸಾಹೇಬ್ರು ಕಂಡಂಥ ಕನಸು ನನಸು ಮಾಡಬೇಕಾದಂದರೆ ನಾವು ಇದನ್ನು ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ ಮತ್ತು ಅನಿವಾರ್ಯತೆ ಕೂಡ ಇದೆ. ಜೈ ಭೀಮ್ ನಮೋ ಬುದ್ಧಾಯ.